ಪೂರ್ಣಾನಂದ ಜ್ಞಾನ ಶಕ್ತಿ ಸ್ವರೂಪಂ ನಿತ್ಯಮವ್ಯಯಂ ಚತುರ್ಧಾ ಸರ್ವಭೋಕ್ತಾರಂ ವಂದೇ ವಿಷ್ಣುಂ ಪರಂ ಪದಂ. ಸರಿ, ಕೊನೆಯದು ಅಮಾತ್ರೋ ಅಮಾತ್ರಶ್ಚತುರ್ಥೋ ಅವ್ಯವಹಾರ್ಯಃ ಪ್ರಪಂಚೋಪಶಮಃ ಶಿವೋ ಅದ್ವೈತಃ ಓಂಕಾರಃ ಆತ್ಮೈವ ಸಂವಿಶತಿ ಆತ್ಮನ ಆತ್ಮಾನಂ ಯಗೇವಂ ವೇದ. ಈಗ ಆ ತುರಿಯನಾಮಕ ಪರಮಾತ್ಮನ ವಿಚಾರವನ್ನು ಹೇಳ್ತಾ ಇದ್ದಾರೆ. ಏನು ಹೇಳ್ತಾರಪ್ಪ? ತುರಿಯನಾಮಕನಾದ ಭಗವಂತನ ವಿಚಾರವನ್ನು ತಿಳಿಸುತ್ತಿದ್ದಾರೆ. ಏನು ತುರಿಯನಾಮಕ ಭಗವಂತನ ವಿಚಾರ ಅಂದರೆ, ಮೂರನೇ ಖಂಡದಲ್ಲಿ ವಿಶ್ವತೈಸ ಪ್ರಾಜ್ಞರು ಅಕಾರ ಉಕಾರ ಮಕಾರ ಎಂಬುವಂತಹ ಏನಾಗ್ಯಾರ ಅವರು ಅಕ್ಷರ ಪ್ರತಿಪಾದ್ಯರಾಗಿದ್ದಾರೆ. ಅವರ ಉಪಾಸನ, ಅವರು ಮಾಡಿದ ಫಲ ಏನು ಅಂತೆಲ್ಲ ತಿಳಿಸಿಕೊಟ್ರು. ಈಗ ನಾದ ಪ್ರತಿಪಾದ್ಯನಾದ ನಾದ ಓಂ ಅದಲ್ಲ, ಅದು ನಾದ. ಆ ನಾದ ಪ್ರತಿಪಾದ್ಯನಾದವನು ತುರಿಯ. ಅವ ಹೆಂಗಿದ್ದಾನ? ಅಮಾತ್ರ. ಅವೇನಿದ್ದಾನಪ್ಪ? ಅವ ಅಮಾತ್ರ ಇದ್ದಾನ. ಅಮಾತ್ರ ಇದ್ದಾನ ಅಂದ್ರೆ ಏನಪ್ಪ? ಅವ ಮಾತ್ರ ಇಲ್ಲ ಅಂತ ಅರ್ಥ ನಮ್ಗೆ ಅಲ್ಲ. ನಿತ್ಯದಲ್ಲಿ ಐಕ್ಯ ವಿಭಾಗಗಳು ಇಲ್ಲ ಅಂತ ಅರ್ಥ. ಅಮಾತ್ರ ಎಂಬ ಶಬ್ದಕ್ಕೆ ಹಿಂದೆ ಬರ್ದಾರ ಆಚಾರ್ಯ, ಹಿಂದಿನ ಭಾಷೆಗಳು ಬರ್ದಾರ. ಅಮಾತ್ರ ಅಂತನ್ನೋ ಶಬ್ದಕ್ಕೆ ಎಂಟನೇ ಶ್ಲೋಕದ ಭಾಷ್ಯದ ಮೇಲೆ ಹೋಗ್ಲಿ, ಇನ್ನೊಂಚೂರು ವಾಕ್ಯದಾಗ ನೋಡಲ್ಲಿ. ವಾಕ್ಯದಾಗ ಅಮ ಪ್ರತಿದಿವಸಂ ವಿಭಾಗ ಏಕೀಭಾವಶ್ಚ ವಿದ್ಯತೆ ವಿಶ್ವಾದೀನಾಂ ತುರೀಯಸ್ಯ ತನ್ನ ವಿದ್ಯತೆ ಇತ್ಯಮಾತ್ರ. ಅಲ್ಟ್ರಾಯೋನು ಅಲ್ಟ್ರಾಯೋನು ಎರಡನೇ ವಾಕ್ಯದ ಮೂರನೇ ವಾಕ್ಯದ. ಆದ್ದರಿಂದ ಅಮಾತ್ರ ಅಂತನ್ನೋ ಶಬ್ದಕ್ಕೆ ಪ್ರತಿ ದಿವಸದಲ್ಲಿ ತುರಿಯನ ಜೊತೆಗೆ ಯಾವ ಭಗವದ್ ರೂಪಗಳ ವಿಭಾಗವಾಗಲಿ ಐಕ್ಯವಾಗಲಿ ಇಲ್ಲ. ಚತುರ್ಥ, ಮತ್ತು ಅವ ಅವ್ಯವಹಾರ್ಯ, ಲೋಕದಲ್ಲಿದ್ದ ಜನರ ವ್ಯವಹಾರಕ್ಕೆ ಸಿಗುವುದಲ್ಲ. ಪ್ರಪಂಚೋಪಶಮಃ, ನಮ್ಮ ದುಃಖವನ್ನು ನಿವಾರಣೆ ಮಾಡುವನು. ಶಿವ ಸುಖಸ್ವರೂಪಿ, ಅದ್ವೈತ ಯಥಾರ್ಥ ಜ್ಞಾನ ಉಳ್ಳವನು. ಇಲ್ರಿ ವೇದ ಮತ್ತೆ ಹೇಳಿದ್ದನ್ನೇ ಯಾಕೆ ಹೇಳಬೇಕು? ಪುನರುಕ್ತಿ ಆಗಂಗಿಲ್ಲ ಏನು ಅಂದ್ರೆ, ಇಲ್ಲ ಇಲ್ಲೇನು ಹೇಳಿಕತ್ತ ಅಂದ್ರೆ, ಇದೆಲ್ಲ ಆ ನಾದ ಪ್ರತಿಪಾದ್ಯನಾದ ತುರಿಯನ ಉಪಾಸನೆಯನ್ನ ಮಾಡಿದರೆ ಆ ವ್ಯಕ್ತಿಗೆ ಸಿಗೋ ಫಲ ಏನು ಅಂತ ಹೇಳಿಕತ್ತದ. ಅವನು ಅಮಾತ್ರ, ಯಾರ ಜೊತೆಗೆ ಐಕ್ಯ ಹೊಂದೋ ಅವಶ್ಯಕತೆ ಇಲ್ಲ. ಅವ್ಯವಹಾರ್ಯ, ಅವನು ಮುಕ್ತನಾದದ್ದರಿಂದ ಲೋಕದ ವ್ಯವಹಾರದವರಿಗೆ ಸಿಗೋದಿಲ್ಲ. ಪ್ರಪಂಚೋಪಶಮಃ, ತನ್ನ ಕೆಳಗಿನವರ ದುಃಖವನ್ನು ಪರಿಹಾರ ಮಾಡ್ತಾನೆ. ಶಿವ ಸುಖಾತ್ಮಕನಾಗಿದ್ದಾನೆ, ಯಥಾರ್ಥ ಜ್ಞಾನ ಉಳ್ಳವನಾಗಿದ್ದಾನೆ. ಇದು ನಾದ ಪ್ರತಿಪಾದ್ಯನಾದ ತುರಿಯನ ಉಪಾಸನೆ ಮಾಡಿದವನ ಫಲ ಅಂತ ಹೇಳಿ ಮತ್ತೆ ಹೇಳ ಅಷ್ಟೆ. ಆಚಾರ್ಯ ಹೇಳ್ಯಾರ ಅದನ್ನು. ಏನಪ್ಪ? ಮುಂದೆ ನೋಡೋಣ ಭಾಷ್ಯದಲ್ಲಿ ಹೇಳೋ ಕಾಲಕ್ಕೆ ತಿಳಿತೀನಪ್ಪ. ಓಂಕಾರ, ಈ ಇಷ್ಟೆಲ್ಲ ಫಲ ಕೊಡುವಂತಹ ಭಗವಂತ ಯಾರು ಅಂದರೆ ಓಂಕಾರ. ಓಂಕಾರ ನಾಮಕನಾದ ಪರಮಾತ್ಮ. ಏನಾಗ್ತಾನಿವ? ಆತ್ಮೈವ ಸಂವಿಶತಿ ಆತ್ಮನ. ಆತ್ಮನ ಭಗವಂತನ ಅನುಗ್ರಹದಿಂದ ಆತ್ಮನೇ ಆಗಿ ಆತ್ಮಾನಂ ಪ್ರವಿಶತಿ, ತುರಿಯನನ್ನು ಪ್ರವೇಶ ಮಾಡ್ತಾನೆ. 3 ಸರ್ತಿ ಆತ್ಮ ಶಬ್ದ ಬಂದದ್ದು. ಆತ್ಮೈವ ಅನ್ನೋ ಶಬ್ದಕ್ಕೆ ಮೊದಲು ಜೀವ ಅಂತ ಅರ್ಥ. ಆತ್ಮನ ಅನ್ನೋ ಶಬ್ದಕ್ಕೆ ಪರಮಾತ್ಮನ ಅನುಗ್ರಹದಿಂದ ಅಂತ ಅರ್ಥ. ಆತ್ಮಾನಂ ಅನ್ನೋದಕ್ಕೆ ತುರಿಯ ನಾಮಕ ಪರಮಾತ್ಮನನ್ನು ಅಂತ ಅರ್ಥ. ಅಡೇಕ ಮೊದಲನೇ ಆತ್ಮ ಶಬ್ದಕ್ಕೆ ಏನರ್ಥ? ಜೀವ. ಎರಡನೇ ಆತ್ಮ ಶಬ್ದಕ್ಕೆ ಅರ್ಥ ಏನು? ಪರಮಾತ್ಮನ ಅನುಗ್ರಹ. ಮೂರನೇ ಆತ್ಮ ಶಬ್ದಕ್ಕೆ ಅರ್ಥ ಏನು? ಪರಮಾತ್ಮ. ಈ ಜೀವನು ಭಗವಂತನ ಅನುಗ್ರಹದಿಂದ ಭಗವಂತನಲ್ಲಿ ಪ್ರವೇಶ ಮಾಡ್ತಾನೆ. ಅರೆ ಇವ ಆತ್ಮೈವ ಸಂವಿಶತಿ, ಇವ ಆತ್ಮನೇ ಅಂತ ಅನ್ನೋದನ್ನು ಯಾಕೆ ಹೇಳ್ಬೇಕು? ಆತ್ಮ ಅಲ್ಲೇ ಮತ್ತು ಅನಾತ್ಮನ ಹಂಗಾರ ಅಂದರೆ ಅದಕ್ಕೆ ಆಚಾರ್ಯ ಭಾಷ್ಯ ಬರೀತಾರೆ. ಆತ್ಮೈವ ಭೂತ್ವ ಅಂತ ಅನ್ನೋ ಶಬ್ದಕ್ಕೆ ಅನ್ಯ ಅಭಿಮಾನಂ ತ್ಯಕ್ತ್ವ ಅಂತ ಅರ್ಥ. ಏನಪ್ಪ? ಆತ್ಮೈವ ಮುಂದೆ ಭೂತ್ವ ಅಂತ ಇಟ್ಕೋಬೇಕು. ಭಾಷ್ಯ ನೋಡ್ರಿ. ಆತ್ಮೈವ ಭೂತ್ವ ಅಂತ ಅನ್ನೋ ಶಬ್ದಕ್ಕೆ ಜೀವ ಆತ್ಮನಾಗಿ, ಅದು ಆತ್ಮನಾಗಿ ಅಂದ್ರೇನು? ಅಭಿಮಾನಾದಿಗಳಿಂದ ಇವ ಬೇರೆ ಏನೋ ಆಗಿದ್ದ. ಇಷ್ಟು ದಿವಸ ಆ ಅಭಿಮಾನಾದಿಗಳು ಇವನಲ್ಲಿ ಸೇರ್ಕೊಂಡದ್ರಿಂದ ಬೇರೆ ಏನೋ ಆಗಿದ್ದ. ಈ ಭಗವದ್ ದರ್ಶನ ಆದಾಗ ಅಭಿಮಾನಾದಿಗಳನ್ನು ತ್ಯಾಗ ಮಾಡಿದಾಗ ಇವ ಕೇವಲ ಆತ್ಮ ಆದ. ನಿನ್ನೆ ಬಂತಲ್ಲ, ಅವಿನಾಶಿ. ನಮ್ಮ ಸ್ವರೂಪತಃ ಜೀವ ಹೆಂಗಿದ್ದಾನ? ದೋಷಾದಿಗಳಿಲ್ಲ.
ದೋಷಾದಿಗಳು ಮಿಶ್ರಿತ ಆದಾಗ ಇವ ಜೀವಿರ್ಲಿಲ್ಲ, ಬೇರೆ ಆಗಿದ್ದ. ಅಭಿಮಾನ ಅಭಿಮಾನ ಹೌದು, ಅಭಿಮಾನ ರಹಿತ ಅಂತ ಅರ್ಥ. ದೋಷ ಇಸಿಕೊಳ್ಟು ಅಭಿಮಾನ ರಹಿತ ಇಸಿಕೊಳ್ಟು ಅಭಿಮಾನ ರಹಿತ ಅಂತ ಅರ್ಥ. ಅಲ್ಲಿ ಹಂಗಿಲ್ಲಿ ಏನಾಯ್ತಪ್ಪ, ಇವ ಆತ್ಮಯು ಭೂತ್ವ ಆತ್ಮಾಗಿ ಅಂದ್ರೆ ಅವು ಮ್ಯಾಳೇನು ಹೊಲಸ್ಕೋತಿದ್ವಲ್ಲ ಅವೆಲ್ಲ ಹೋಗಿ ಅಂತ ಅರ್ಥ. ಆತ್ಮೈವ ಹೌದು, ಯಾಕ ಅತ್ರೈವ ಅಂತದ ಆತ್ಮಯು ಭೂತ್ವ ಪ್ಲೇಟ್ ತಪ್ಪಾಗಿದೆ ಕಾಡಿದ ವಡೆಕರ್ ಆತ್ಮೈವ ಅಂತ ಬರ್ಕೊಡ್ರಿ. ಅಲ್ಲೋ ಉಪನಿಷತ್ನೊಳಗೆ ಆತ್ಮೈವ ಅಂತ ವಾಕ್ಯದ ಅದರ ವ್ಯಾಖ್ಯಾನ ಮಾಡಿಕೊಂಡ್ರೆ ಅತ್ರೈವ ಏನು ಸಂಬಂಧ ಇಲ್ಲ. ಮುಂದೆ ಹೋಗೋಣ. ಪರಮಾತ್ಮನೈವ, ಆತ್ಮನೈವ ಅಂದ್ರೆ ಪರಮಾತ್ಮನಿಂದ. ಪರಮಾತ್ಮಾನಂ ಪ್ರವಿಶತಿ ಉಪಾಸಕ, ಉಪಾಸಕ ಮತ್ ಪ್ರವೇಶ ಮಾಡ್ತಾನೆ. ಅವ್ಯವಹಾರ್ಯತ್ವಾದಿಕ ಮಾತ್ರ ಇಲ್ಲೇನು ಅವ್ಯವಹಾರತ್ವ ಇರೋದು ಮತ್ತೆ ಹೇಳಿಕತ್ತೀರಿ. ಹಿಂದೆ ಹೇಳಿದ್ದು ಅಂದ್ರೆ ಸಾಮ್ಯಂ ಇತಿ ದರ್ಶಯಿತು ಪುನರುಕ್ತಂ ಏನ್ ತಿಳಿತಿಲ್ಲೋ. ಸಮಂ ಇತಿ ದರ್ಶಯಿತು, ಸಮಂ ಅಂತ ಸಾಮ್ಯ ಎರಡು ಒಂದೇ ಅರ್ಥ. ಸಮ ಅಂತ ತಿಳಿಸ್ಲಿಕ್ಕೆ ಪುನರುಕ್ತಂ ಅಪಿ ಅವ್ಯವಹಾರ್ಯತ್ವಾದಿಕಂ. ಮತ್ತ್ಯಾಕೆ ಹೇಳಿವಿ, ಉಪಾಸನೆ ಮಾಡುವಂಗೂ ಅದ ಫಲ ಬರ್ತದೆ ಅಂತ ತಿಳ್ಕೊಂಡು ಹೇಳಿದ್ದೇವೆ. ಏವಂ ವೇದ, ಯಾರು ಹಿಂಗೆ ತಿಳ್ಕೋತಾರೋ ಅವನು ಅಂತ ಇಷ್ಟ ಅರ್ಥಪ್ಪ. ಭಾಷ್ಯ ಮುಗೀತು. ಮುಂದೆ ಅತ್ರೈತೆ ಶ್ಲೋಕ ಭವಂತಿ, ಬ್ರಹ್ಮದೇವರ ಶ್ಲೋಕಗಳು ಬರ್ತಾವಿಲ್ಲಿ. ಓಂಕಾರಂ ಪಾದಶೋ ವಿದ್ಯಾತ್, ಓಂಕಾರಗಳನ್ನ ಉಪಾಸನೆ ಮಾಡುವೇ ಇದ್ದಲ್ಲ ಅವ ಪಾದಶಃ ಪಾದೈಹಿ ಪದ್ಯಂತೆ ಪ್ರಾಪ್ಯಂತೆ ಸೋಪಾಸಕೈಹಿ. ಆ ಓಂಕಾರದ ಪಾದಗಳೇನವ ಅವುಗಳನ್ನು ಉಪಾಸನೆ ಮಾಡುವರು ಪಾದದಿಂದ ಮಾಡ್ತಾರಂತ. ಪೂರ್ಣ ಕೆಲವ್ರು ಮಾಡ್ತಾರೆ, ಕೆಲವ್ರು ಬಿಟ್ಟು ಮಾಡ್ತಾರೆ. ಓಂಕಾರಂ ಪಾದಶೋ ವಿದ್ಯಾತ್, ಓಂಕಾರಕ್ಕೆ ಮೊದಲನೇ ಪಾದಕ್ಕೆ ವಿಶ್ವ, ಎರಡನೇ ಪಾದಕ್ಕೆ ತೈಜಸ, ಮೂರನೇ ಪಾದಕ್ಕೆ ಪ್ರಾಜ್ಞಾ, ನಾಲ್ಕನೇ ಪಾದಕ್ಕೆ ಅಂದ್ರೆ ಅದು ಅಮಾತ್ರಕ್ಕೆ ತುರಿಯ ಅಂತ ಉಪಾಸನೆ ಮಾಡೋರು ಪಾದಶಃ ಮಾಡ್ತಾರೆ. ಪಾದ ಮಾತ್ರ ಏನಪ್ಪ, ಅವೇನು ಪಾದಗಳವ ಅಂಶಗಳೇನವ ಹೆಂಗವ ಅಂದ್ರೆ ಮಾತ್ರ ಪ್ರಣವದ ಅಂಶಭೂತವಾಗಿರುವಂತಹದ್ದಾಗ್ಯಾವ. ಆ ಅಂಶಗಳು ಪ್ರಣವನ ಅಂಶ ಆಗ್ಯಾವ, ಬೇರೆ ಅಂಶ ಅಲ್ಲ, ಒಂದಕ್ಕೊಂದು ಅಭಿನ್ನವೇ ಆಗ್ಯಾವ. ಓಂಕಾರಂ ಪಾದಶೋಜ್ಞಾತ್ವ, ಈ ಓಂಕಾರವನ್ನು ಅವುಗಳ ಪಾದವನ್ನು ಚಿಂತನೆ ಮಾಡುವಾಗ ನಕಿಂಚಿದಪಿ ಚಿಂತೆಯೇತ್, ಬೇರೆದನ್ನು ಯಾವುದನ್ನು ಚಿಂತನೆ ಮಾಡಬಾರ್ದು. ಅರ್ಥ ಆಯ್ತಾ? ನಕಿಂಚಿದಪಿ ಚಿಂತೆಯೇತ್, ಇನ್ಯಾವುದನ್ನು ಚಿಂತನೆ, ಇನ್ಯಾವುದನ್ನು ಚಿಂತನೆ ಮಾಡ್ತಿರ್ತೀವಿ ನಾವು ಅಂದರೆ ಸಾಮಾನ್ಯವಾಗಿ ಭಗವಂತನ ಧ್ಯಾನ ಮಾಡುವಾಗ ವಿಷಯಗಳ ಧ್ಯಾನವು ನಮ್ಗೆ ಬರ್ತಿರ್ತದೆ. ಇನ್ನೊಂಚೂರು ಏನೋ ಬಂದ್ಬಿಡ್ತದೆ. ಯಾಕೆ ಬರ್ತದೆ ಅಂತ ಆಯ್ತು ಒಂಚೂರು ವಿಚಾರ, ಆಚಾರದ ಒಂಚೂರು ವಿಚಾರ ಏನ್ ತಿಳ್ತೇನೋ ಇಲ್ಲಿ ದೇವರ ಧ್ಯಾನದ ಜೊತೆಗೆ ಒಡೆಕ ಉಳಿದದ್ದು ಯಾಕೆ ಬಂತು ಧ್ಯಾನ. ಈಗ ಏನು ಮಾಡ್ಲಿಕ್ಕತ್ತದ ವೇದ ಅಂದ್ರೆ ಭಗವಂತನ ಧ್ಯಾನ ಮಾಡುವಾಗ ಈ ಓಂಕಾರದ ಅಂಶಗಳು, ಆ ಭಗವದ್ ರೂಪಗಳು ಇವನ್ನೆಲ್ಲ ಚಿಂತನೆ ಮಾಡುವಾಗ ಕಿಂಚಿದಪಿ ಚಿಂತೆಗೆ, ಬೇರೆದನ್ನು ಚಿಂತನೆ ಮಾಡಬೇಡ್ರಿ. ದಾಶಿ ಮಾಡ್ಬೇಕು ನಾಳೆ ಚಿಂತೆ ಬಂತಂತವ್ರು. ಯಾಕೆ ಬಂತು ಕಂಡಂಗಿ ಇಲ್ಲಿ ನೋಡು, ಕೇಳ್ರಿ, ವಿಷಯವನ್ನು ಅರ್ಥ ಮಾಡಿಕೊಳ್ಳ್ರಿ. ಭಗವದ್ ಧ್ಯಾನ ಮಾಡುವ ಕಾಲದಲ್ಲಿ ಇನ್ನು ವಿಷಯ ಪದಾರ್ಥಗಳ ಧ್ಯಾನ ಯಾಕೆ ಬರ್ತದೆ ಅಂತಂದ್ರೆ ನಮಗೆ ಅದರಿಂದ ಸುಖ ಹೆಚ್ಚದ ಅಂತ ಒಂದು ಭ್ರಾಂತಿ ಅದ ಅಂತ. ಆ ಸುಖ ಇಲ್ಲಿ ಭಗವಂತನಲ್ಲಿ ಸಿಗ್ತದ, ಅದಕ್ಕಿಂತ ಜಾಸ್ತಿ ಸಿಗ್ತದ ಅಂತ ಕಲ್ಪನಾ ಇಲ್ಲ ಅಂತ. ಅದಕ್ಕೆ ನಾವು ಅದನ್ನು ಚೆನ್ನ ಆಡ್ತೇವೆ. 100% ಅರ್ಥ ಆತನೀಗ ಎಷ್ಟು ಚಂದ ಬರೀತಾರೆ ರಾಯರು ಅಂದ್ರೆ, ಇತರ ಚಿಂತೆಯ ಜಾಯಮಾನ ಫಲಸ್ಯ ತಥೋ ಅಧಿಕ ಫಲಸ್ಯ ಚ ಏತಜ್ಞಾನಾದೇವ ಸಿದ್ಧೇ. ಇತರ ಚಿಂತೆಯಿಂದ ಜಾಯಮಾನವಾದ ಫಲ ಏನದ ತಥೋ ಅಧಿಕ ಫಲ ಇವನಿಂದ ಸಿಗ್ತದೆ. ಆದ್ರೆ ನಾವೇನು ಮಾಡಿದ್ದೀವಿ ಅಂದರೆ ಇತರ ಚಿಂತೆಯಿಂದ ಫಲ ಸಿಗುತ್ತದೆ ಎಂಬೋ ಭ್ರಮೆಯಲ್ಲಿ ಇವನಿಂದ ಏನು ಫಲ ಸಿಗಂಗಿಲ್ಲ ಅಂತದ. ದೇವ್ರ ಧ್ಯಾನ ಮಾಡಿ ಕೂತ್ರೆ ಏನು ಬರ್ತದೆ ನಿಮ್ಗೆ? ಹೊಟ್ಟೆಗೆ ಆಗ್ತಾನೆ. ದೇವ್ರ ಧ್ಯಾನ ಮಾಡಿ ಕೂತ್ರೆ ಬರೀ ಬಡ ಅಡುಗೆ ಮಾಡಿರಿ, ಊಟ ಮಾಡಿರಿ ಅಂತ ಹಿಂಗೆ ಅಂತಿರ್ತೀವಿ ನಾವು. ಹೌದಿಲ್ಲೋ ಏನಪ್ಪ? ಈಗ ಅರ್ಥ ಆಯ್ತಾನು? ನಾವು ಯಾಕೆ ಜಪ ಮಾಡುವಾಗ, ಧ್ಯಾನ ಮಾಡುವಾಗ, ಪೂಜೆ ಮಾಡುವಾಗ ಸಂಸಾರದಲ್ಲಿ ಭಗವಂತನ ಧ್ಯಾನವನ್ನು ಕಡಿಮೆ ಮಾಡಿ ಇತರ ಧ್ಯಾನವನ್ನು ಜಾಸ್ತಿ ಮಾಡ್ತೀವಿ ಅಂದರೆ ಅದರಿಂದ ಸುಖ ಜಾಸ್ತಿ ಅದ ಅಂತ ಅನ್ನೋ ಒಂದು ಭ್ರಮ ಇದ್ದದ್ದಕ್ಕೆ ಪರಮಾತ್ಮನ ಧ್ಯಾನ ಕಡಿಮೆ ಆಗ್ತದೆ. ನಿಜವಾಗಿ ವಿಚಾರ ಮಾಡಿದ್ರೆ ಇದ್ರಿಗಿಂತಲೂ ಸಿಗುವ ಸುಖಕ್ಕಿಂತಲೂ ಹೆಚ್ಚು ಸಿಗ್ತದಂತ ಸುಖ. ಅದಕ್ಕೆ ನಕಿಂಚಿದಪಿ ಚಿಂತೆಗೆ, ಬೇರೆ ಚಿಂತನೆ ಮಾಡಬೇಡ್ರಿ, ಅಲ್ಲಿಂದ ಏನು ಸಿಗಬೇಕಾಗಿದೆ ಎಲ್ಲ ಎಲ್ಲಿ ಸಿಗ್ತದೆ. ಯಾರಿಗೆ ಸಂಸಾರದ ಭಯದಿಂದ ಪಾರಾಗಬೇಕು ಅಂತದ ಅವ ಭಗವಂತನನ್ನು ಯಾವುದೇ ಕಾರಣಕ್ಕೂ ಧ್ಯಾನ ಮಾಡಲೇಬೇಕು. ಪಾರಾಗಬೇಕಂತಿದ್ದವ್ರಿಗೆ ಮತ್ತು ಸುಳ್ಳು ಉಳಿದವ್ರಿಗೆ ನಾವು ಇಲ್ಲೇ ಇರ್ಬೇಕಂತ ಇಟ್ಕೊಂಡಿವಿ ಅಂದ್ರೆ ನಮಗೇನು ಆರಾಮಿಲ್ಲ ಅಂತೀವಿ ನಾವು. ಏನು ಬೇಕಾದ್ರಿ
ಸದಾಂಬಿ ಇರ್ರಿ ಅಂತ. ಸದಾಂಬಿ ಏನ ಸದಾಂಬಿ ಅಂದ್ರೆ ಬಿಂದಾಸ. ಅದಕ್ಕೆ ಸದಾಂಬಿ ಏನು ಸಂಬಂಧ ಇಲ್ಲ ಅಂತ ಹೇಳ್ತೀವಿ. ಈ ಬಾಹ್ಯ ಪದಾರ್ಥದಿಂದ ಕೇಳು, ಈ ವಿಷಯ ಪದಾರ್ಥದಿಂದ ನಮಗೆ ರೂಢಿ ಆಗ್ಬಿಟ್ಟದ ಈಗ ಸುಖ. ಹಂಗ ದೇವರಿಂದ ಸುಖ ಅನ್ನೋದು ಸ್ವಲ್ಪ ಟೇಸ್ಟ್ ಆಗಿದ್ರ ಅನುಭವ ಬರ್ತಿತ್ತೇನು ಅಂದ್ರ ಆ ಕಡೆಗೆ ಒಲವು ಬರ್ತಿತ್ತೇನೋ ಅಂತ ಸಂಸಾರ ಭಯವನ್ನ ಅಲ್ಲೋ ನಿದ್ರಾವಸ್ಥೆಯೊಳಗಿದ್ದಾಗ ಸರಿ, ನಿದ್ರಾವಸ್ಥೆಯೊಳಗೆ ಸರಿ. ಇನ್ನೇನು ಬರೋದು ದಿವಸ ಕೊಡ್ತಾನಲ್ಲ ದೇವ್ರ ಸುಖವನ್ನ, ಮತ್ತೆ ನಿದ್ರಾವಸ್ಥೆ ಸರಿ ಅಂತ ಇನ್ನೇನು ಒಂದೇ ಜಾಗ ನಾವು ಹೇಳೋದು. ನಿದ್ರಾವಸ್ಥೆಯೊಳಗೆ ಒಂದೇ ಜಾಗದೊಳಗೆ ಭಗವಂತ ಅಂದ್ರೆ ನೀವು ಎಲ್ಲಾ ಆಗಲಿ ಹೆಚ್ಚಿಗೆ ನೋಡಿ ಅನ್ನ ಮಾಡೋದು ಗೊತ್ತಾಗ್ತದೆ. ಹಂಗಲ್ಲ ಆದಷ್ಟು ದಿವಸ ಎಲ್ಲ ಆಗಲಿ ಒಂದು ವಿಷಯ ಇಟ್ಟು ಹೆಂಡತಿ ಮಕ್ಕಳು ಸರಿ ಅನಿಸ್ತಾರೆ. ಈಗ ಪ್ರಾಕ್ಟೀಸ್ ಭ್ರಾಂತಿ ಜಾಸ್ತಿ ಇರ್ತದೆ, ಯಥಾರ್ಥ ಜ್ಞಾನ ಕಡಿಮೆ ಇರ್ತದೆ. ಯಾವಾಗ್ಲೂ ಭ್ರಾಂತಿ ಭಾಳ ಇರ್ತದೆ, ಯಥಾರ್ಥ ಜ್ಞಾನ ಕಡಿಮೆ ಇರ್ತದಮ್ಮ. ಇದು ತಿಳ್ಕೊ ಮೊದಲು. ವೆರಿ ಪ್ರಾಕ್ಟಿಕಲ್ ಅದು. ಧ್ಯಾನ ಹತ್ಲಾಗ ಹೋಗ್ಬಿಡ್ತದ ಅಂತ ಅಲ್ಲೇ ಸುಖ ಜಾಸ್ತಿ ಅಂತಂದು ಅಲ್ಲ ಅದನ್ನ ಹೇಳಿರ್ತಾರಲ್ಲ ನಂಬಿಕೆನೇ ಇಲ್ಲ ನಮಗ. ಅದೇಪ ಹೇಳಿದ್ದು ಪ್ರವೃತ್ತನಾಗೋದಿಲ್ಲ ಇಲ್ಲೇ ಜಾಸ್ತಿ ಫ್ಯಾಮಿಲಿ ಜೊತೆಗೇನೆ ಜಾಸ್ತಿ ಟೈಮ್ ಪಾಸ್ ಮಾಡ್ತೀವಿ. ಬಾಧ ಜ್ಞಾನ ಕಡಿಮೆ ಬರ್ತದೆ, ಭ್ರಮಾತ್ಮಕ ಜ್ಞಾನ ಜಾಸ್ತಿ ಇರ್ತದೆ. ಅವಾಗ ಅಭಿಮಾನ ಬಂತಲ್ಲೇ ಮತ್ತೆ ಅಭಿಮಾನ ಭಾಳ ಮಾಡ್ತೀವಿ. ತಿಳಿದಲ್ಲ ತಿಳಿತು ಅಂದ್ಮೇಲೆ ಇನ್ನ ಪಾಠ ಹೇಳಿ ಕೈಯಲ್ಲಿ ಮಂಗಳ ಮಾಡಿದ್ರೆ ಸಾಕಟ್ಟೆ. ನೀ ಹೇಳತ್ತೆ ಅದಕ್ಕೆ ಯಾರಿಗೆ ಶಿವವಸ್ತು ಸಿನಿಮಾ ನೋಡಿ ಕೊನೆಗೆ ಪ್ರಾಕ್ಟೀಸ್ ಆಗಿದೆ ಅವರಿಗೂ. ಪಾಠ ಕೂತ ಸಿನಿಮಾ ಬಂತು ಹೇಳಿಲ್ಲ, ಇದೀಗ ಆಗಿರ್ತದೆ ತಲೆಯಾಗ ಅದೇ ಇರ್ತದೆ. ಯಾಕೆ ಇರ್ತದೆ ಅಂದ್ರೆ ವಿಷಯ ಸುಖ ಜಾಸ್ತಿ ಅದ ನಮಗೆ. ವಿಷಯ ಇಷ್ಟೇಪ ನಮಗದು ಹೆಚ್ಚು ಅನುಭವ ಆಗ್ಯದ ಎಂಬುದಕ್ಕೆ ಅದು ಬರ್ತದೆ ಅಂತ ಹೇಳಿಕತಿ. ಇದನ್ನು ಪ್ರಾಕ್ಟೀಸ್ ಮಾಡು, ಇದರಿಂದ ಸುಖ ಸಿಗ್ತದೆ, ಗೊತ್ತಾಗ್ತದೆ. ಅಭ್ಯಾಸ ಏನು ತಗೊಂತೆಯ ವೈರಾಗ್ಯ ಹೆಚ್ಚಲಿಕ್ಯತೆ. ಅಭ್ಯಾಸ ಮಾಡಿಲ್ಲ ನಾವು, ಅದಕ್ಕೆ ಹಂಗಾಗ್ತದೆ ಅಷ್ಟೆ. ನಂದು ಪ್ರಶ್ನೆ ಏನಂದ್ರ ಇದಕ್ಕ ಅನುಭವ ಆಗಿ ರೂಢಿ ಆಗ್ಬಿಟ್ಟದ. ಇಲ್ಲೇ ದೇವ್ರ ವಿಷಯಕ್ಕೆ ಏನಂತ ಅವನ ಹತ್ರ ನಾನು ಪ್ರಾಕ್ಟೀಸ್ ಮಾಡ್ಬೇಕು. ಏನು ಪ್ರಾಕ್ಟೀಸ್ ಸುಖ ಕೊಡ್ತೀನಿ ನೋಡಿ. ಇದೇ ನಮ್ಗೆ ಏನು ದಡ್ತನ ಆಗ್ತದೆ ಅಂದ್ರೆ ನಮ್ಮ ಮನುಷ್ಯರ ಸ್ವಭಾವ ಏನಂದ್ರೆ ಇದು ಪ್ರಾಕ್ಟೀಸ್ ಆಗ್ಯದ ಅನ್ಲಿಕತಿ, ಇದು ಪ್ರಾಕ್ಟೀಸ್ ಆಗಿಲ್ಲ ಅನ್ಲಿಕತಿ, ನೀನೇ ಒಪ್ಕೊಳಿಕತಿ. ಇದು ಸುಖ ಕೊಡ್ತಂದು ಪ್ರಾಕ್ಟೀಸ್ ಆದಂಗೆ ಇದು ಸುಖ ಕೊಡ್ತಂದು ಪ್ರಾಕ್ಟೀಸ್ ಮಾಡಿ ಮೊದಲು ಆಮೇಲೆ ಆಗ್ತದೆ. ಎಷ್ಟು ಹತ್ರ ಹೋಗಿಪ್ಪ ದೇವ್ರ ಹತ್ರ ನೀನು? ಎಷ್ಟು ದಿವಸ ಎಷ್ಟು ಹೊತ್ತು ಕೂತಿಲ್ಲ? ಕಪಿಲಾಚಾರ ಹತ್ರ ಬಂದ್ರ ಪಾಠ ಸಿಗ್ತದ, ಕಪಿಲಾಚಾರ ಹತ್ರ ಬಂದ್ರ ಮನಸ್ಸಿಗೆ ನೆಮ್ಮದಿ ಸಿಗ್ತದ. ಕಪಿಲಾಚಾರ ಹತ್ರ ಬಂದ್ರ ಒಂದೆರಡು ಏನೋ ಮಾತಾಡ್ತೀವಿ, ಕಷ್ಟ ಸುಖ ಹಂಚ್ಕೋತೀವಿ. ಇವೆಲ್ಲ ಏನದ, ಇದರಿಂದ ನನಗೆ ಫ್ರಸ್ಟ್ರೇಷನ್ಸ್ ಕಡಿಮೆ ಆಗ್ತಾವ, ಉತ್ಸಾಹ ಬರ್ತದೆ, ಎಲ್ಲ ಸರಿ. ದೇವ್ರ ಹತ್ರ ಹೋದಾಗ, ದೇವ್ರ ಎದುರಿಗೆ ಕೂತಾಗ ನಿದ್ದಿ ಒಳಗೆ ಸುಖ ಕೊಡ್ತೀವಿ, ಬಿಟ್ಟು ಏನು ಬರೋದೇ ಇಲ್ವಲ್ಲ. ಮುಗಿತಾ ಉತ್ತರ ಹೇಳ. ನಾ ಹಿಂಗೆ ತಿಳ್ಕೊಂಡಿನಿ ಏನು ಅಂದ್ರೆ, ನಾವು ದೇವರ ಹತ್ರ ಎಷ್ಟೊತ್ತು ಹೋಗ್ತೀವಿ? ಕಪಿಲಾಚಾರ ಹತ್ರ ದಿವಸಕ್ಕೆ 5 ತಾಸು ಕೊಡ್ತೀವಿ. ದೇವ್ರ ಹತ್ರ ಎಷ್ಟೊತ್ತು ಕೊಡ್ತೀಪ ನೀನು? ಹೆಂಡತಿ ಒಂದು ಮಕ್ಕಳ ಮುಂದೆ ಎಷ್ಟೊತ್ತು ಕೊಡ್ತೀವಿ? ಸಮಯವನ್ನ ಸರಿಯಾಗಿ ಸ್ಪೆಂಡ್ ಮಾಡೋದಿಲ್ಲ. ಏನೂ ಅನುಭವ ಆಗಬಲ್ತು ಅಂತ ತಿಳ್ಕೊಂಡು ಆಪಾದನೆ ಮಾಡ್ತೀವಿ, ಸುಖ ಸಿಗಬಲ್ತು ಅಂತ ಹೆಂಗೆ ಬರ್ಬೇಕು? ಮತ್ತಿದು ಯಾವ ನ್ಯಾಯ ಇದು? ನಾನು ಕೇಳ್ತೀನಿ ಪ್ರಶ್ನೆ ಅಂತ. ಟಿವಿ ನೋಡ್ಲಿಕ್ಕೆ ತಾಸುಗಟ್ಟಲೆ ತಗೋತೀವಿ, ದೇವ್ರ ಮ್ಯಾಗ 15 ನಿಮಿಷ ಕೊಡ್ತೀವಿ. ನಾವು ಹೆಂಗೆ ಬರ್ಬೇಕು ನಮಗೆ ಬರೋದಂದ್ರೆ? ನಾವು ಇಲ್ಲಿ ಎಷ್ಟು ಟೈಮ್ ಹಾಕ್ಲಿಕ್ಕೆ ಪ್ರಾಮಾಣಿಕವಾಗಿ ಅಲ್ಲಿ ಎಷ್ಟು ಟೈಮ್ ಹಾಕು, ಬರಲಿಲ್ಲ ಅಂದ್ರೆ ಮುಂದೆ ವಿಚಾರ ಮಾಡೋಂತ ಅಲ್ಲ. ಇಷ್ಟೇ ವಿಷಯ ಇರೋದು. ನಾ ತಿಳ್ಕೊಂಡದ್ದು, ಇನ್ನೀ ಬೇರೆ ತಿಳ್ಕೊಂಡು ಇನ್ನೊಂದು ಉತ್ತರ ಇರಬಾರ್ದು ಅಂತೇನಿಲ್ಲ. ಒಡೆಕರ್ ನಾ ಹೇಳೋದು ಕೇಳ್ರಿ, ಇದೇ ಒಂದು ಉತ್ತರ ಹೇಳ್ಬೇಕು ಅಂತಂದೇನಿಲ್ಲ. ಅದೇ ಆದ ಸುಖ ಅದ. ಅದೇ ಆದ ಸುಖ ಅದ. ಈಗ ನಾವೇನು ಪಾರಾಯಣ ಮಾಡಿ ಕೂಡ್ತೀವಿ, ನಾವು ಅಗ್ರಿ ಮನಸ್ಸು ಕಾನ್ಸಂಟ್ರೇಟ್ ಮಾಡಿ ಪಾರಾಯಣ ಮಾಡಿದ್ರೆ ಅದು ಒಂದು ದಿವಸ ಸಪೋಸ್ ನೀನು ನೋಡ್ರಿ, ನೀನು ಫಾರ್ ಎಕ್ಸಾಂಪಲ್ ನೀನು ಲಘು ಊಟದ ವ್ಯವಸ್ಥೆ ಆಯ್ತು, ಹಿಂಗಾಗಿ ನೀನು ಪಾರಾಯಣ ಶಾರ್ಟ್ಕಟ್ ಹೊಡೆದ್ವಿ, ಮನಸ್ಸು ಭಾಳ ಕೆದಾತು. ಮತ್ತೆ ಪಾರಾಯಣ ಬಿಟ್ಟು ಮತ್ತೆ ನೋಡಿದ್ರೆ ಗೊತ್ತಾಗ್ತಿಲ್ಲ, ಹಿಂಗೆ ತಿಳಿತದೆ, ಅಷ್ಟು ಸುಸ್ತದೆ. ಅದ ಪಾರಾಯಣ ಮಾಡಿದ್ರೆ ಮುಗಿಸಿಲ್ಪ. ಲಾಸ್ಟ್ ಮೂಕ್ ಬಂದಾಗ ಮುಗಿಲ್ಪ ಲಘು ಮಗಳಾಡ್ತಾ ಆಗ್ಲಿಲ್ಲ, ಊಟ ಮಾಡೋದು ಹಿಂಗೆ ಅನಿಸ್ತಿರ್ತದೆ. ಬಟ್ ಅದು ಮುಗಿಸ್ಲಿಕ್ಕೆ ಸಮಾಧಾನ ಆಗಲ್ಲ. ಹಿಂಗೆ ಪ್ರಣವೇ ಯುಂಜೀತ ಪ್ರಣವೇ ಚೇತಃ ಪ್ರಣವೋ ಬ್ರಹ್ಮ ನಿರ್ಭಯಂ ಪ್ರಣವೇ ನಿತ್ಯಯುಕ್ತಸ್ಯ ನ ಭಯಂ ವಿದ್ಯತೆ ಕ್ವಚಿತ್. ನೋಡಿ ನಿಮ್ಗೆ ಇಲ್ಲೇ ಅದ, ಸುಳ್ಳನ ಅವಸರದಾಗ ಹೇಳಿದೆ, ಇಲ್ಲೇ ಉತ್ತರ ಹೇಳ್ಬಿಟ್ಟಾರ. ಪ್ರಣವೇ ಚೇತಃ ಯುಂಜೀತ, ಪ್ರಣವದಲ್ಲಿ ನಿಮ್ಮ ಮನಸ್ಸನ್ನ ಇಡ್ರಿ, ತದ್ವಿಷಯಂ ಕುರ್ಯಾತ್. ಯಾರವ ಪ್ರಣವ ಅಂದ್ರೆ ಪ್ರಣವೋ ಬ್ರಹ್ಮ, ಅವ ಪ್ರಣವ ಏನಾಗ್ಯಾನ? ಪೂರ್ಣನಾದ ಪರಮಾತ್ಮ. ಮತ್ತೆ ಹೆಂಗಿದ್ದಾನಂದ್ರೆ ನಿರ್ಭಯ. ಏನಾಗ್ಯಾನಪ್ಪ? ಅವ ನಿರ್ಭಯನಾಗಿದ್ದಾನೆ. ಅಲ್ರಿ ಪ್ರಣವ ಅಂತೀರಿ, ಇವತ್ತು ವಿಶ್ವಾದಿ ರೂಪಗಳಿಗೆ ಅವೆಲ್ಲ ಹೊಂತಾವೇನೋ ಅಂತ ಕೇಳಿದ್ರೆ ಅವೆಲ್ಲ ಹೊಂತಾವ. ಯಾಕೆ ಹೊಂದಂಗಿಲ್ಲ? ಪ್ರಣಯನಾತ್ ಪ್ರಣವ, ಜಾಗೃತ ಅವಸ್ಥಾದಲ್ಲಿ ತಂದು ಸೇರಿಸ್ತಾನೆ, ಸ್ವಪ್ನಾವಸ್ಥೆಯಲ್ಲಿ ತಂದು ಸೇರಿಸ್ತಾನೆ, ನಿದ್ರಾವಸ್ಥೆಯಲ್ಲಿ ತಂದು ಸೇರಿಸ್ತಾನೆ ಎಂಬುದಕ್ಕೆ ಅವನು ಪ್ರಣವ ಅಂತ ಕರೆದಾರೆ. ನಿತ್ಯಯುಕ್ತಸ್ಯ, ನಿತ್ಯದಲ್ಲಿ ಧ್ಯಾನ ಮಾಡುವನಿಗೆ ಪ್ರಣವೇ ನಿತ್ಯಯುಕ್ತಸ್ಯ.
ಪ್ರಣವ ಪ್ರತಿಪಾದ್ಯನಾದ ಭಗವಂತನ ವಿಷಯದಲ್ಲಿ ನಿತ್ಯ ಧ್ಯಾನ ಮಾಡುವವರಿಗೆ ನ ಭಯಂ ವಿದ್ಯತೆ ಕ್ವಚಿತ, ಯಾವ ನಿಮಿತ್ತದಿಂದಲೂ ಅವರಿಗೆ ಭಯವಾಗುವುದಿಲ್ಲ. ಯಾವುದೇ ನಿಮಿತ್ತ ಇರಲಿ, ಈ ಸಣ್ಣ ಸಣ್ಣ ಪುಟ್ಟ ನಿಮಿತ್ತಗಳಿಂದಲೂ ಅವನಿಗೇನಾಗೋದಿಲ್ಲ ಅಂದರೆ ಭಯ ಆಗೋದಿಲ್ಲ. ಮುಂದೆ ಇನ್ನು ಈಗ ಸರಿ, ವಿಶ್ವತೈಜಸ ಪ್ರಾಜ್ಞ ತುರ್ಯ ಅಂತ 4 ಭಗವದ್ ರೂಪವ, ಮೂಲ ರೂಪಗಳವ. ಮತ್ತು ಆ ರೂಪಕ್ಕೂ ಈ ರೂಪಕ್ಕೂ ಎಲ್ಲರ ಒಳಗಿರುವಂತಹ ರೂಪಕ್ಕೂ ಸ್ಥಾನ ಭೇದ ಆಯಿತು ಅಂತೇನಾರ ವ್ಯತ್ಯಾಸ ಆಗ್ತದೋ, ರೂಪಗಳು ಎಲ್ಲೇ ಇದ್ರೂ ಒಂದೇ ಇರ್ತದೋ? ಸುಮ್ಮನೆ ವಿಚಾರ ಅಷ್ಟೇ. ಮಡಿ ಉಟ್ಕೊಂಡವ್ರು ಯಾರು ಮೈಲಿಗೆಯವ್ರ ಗುಂಪಿನ ಹರಟೆ ಹೊಡ್ಕೋದು ಬಂದು ನಿಂತಿದ್ರು ಅಂದರೆ ಯಾರು ಆಯ್ತು ಬಂದ್ರೆ ಮಡಿ ಇದ್ವಿ ಮೈಲಿಗೆಯವ್ರ ಜೊತೆ ನಿಂತು ಮೈಲಿಗೆ ಅಂತ ತಿಳ್ಕೊಂಡಿದ್ದು ನೋಡಂತೀವಿ ನಾವು. ಸ್ಥಾನ ಭೇದವಾದ ಕೂಡಲೇ ಗುಣಗಳ ವ್ಯತ್ಯಾಸ ಆಯಿತು. ಶುದ್ಧ ಮಡಿಲಿ ಸ್ನಾನ ಮಾಡಿ ಎಲ್ಲ ಮಾಡಿ ಪೂಜಾ ಮಾಡಿ ಬಂದು ಯಾರೋ 4 ಮಂದಿ ಮೈಲಿಗೆ ಹರಟೆ ಹೊಡ್ಕೊಂಡು ನಿಂತಿರ್ತಾರೆ. ಅವನೊಳಗೆ ಬಂದು ಇವನು ಕೈ ಕಟ್ಕೊಂಡು ನಿಂತಿರ್ತಾರೆ, ಹರಟೆ ಹೊಡ್ಕೋತಾರೆ. ಹಿಂದಿದ್ರೆ ಬಡಿ ಇದ್ನಿ ಅಂದ, ನೀವು ಮೈಲಿಗೆ ಅಂತ ತಿಳ್ಕೊಂಡಿದ್ದಲ್ಲೋ ಅಂದವ. ಆ ಸ್ಥಾನ ಭೇದವಾದ ಕೂಡಲೇ ಮತ್ತು ಗುಣ ವ್ಯತ್ಯಾಸ ಆದವು ಅಂತ ಹಿಂಗೆ ಮೂಲ ರೂಪ ಒಂದು ಅವತಾರ ರೂಪ ಒಂದು ಹಿಂಗೆಲ್ಲ ಏನರ ಸ್ವಲ್ಪ ಮತ್ತು ಅದಾಗ್ತೇನಂದ್ರೆ ಇಲ್ಲ. ಪ್ರಣವೋ ಅಪರಂ ಬ್ರಹ್ಮ, ಪ್ರಣವಶ್ಚ ಪರಂ ಸ್ಮೃತಃ. ಅವ ಪರಬ್ರಹ್ಮನೂ ಹೌದು ಅಪರಬ್ರಹ್ಮನೂ ಹೌದು. ಮೂಲ ರೂಪದವನು ಅವನು, ಅವತಾರ ರೂಪದವನು ಅವನೇ. ಏನಪ್ಪ, ಮೂಲ ರೂಪದಲ್ಲೂ ಪೂರ್ಣ, ಅವತಾರ ರೂಪದಲ್ಲೂ ಪೂರ್ಣ. ಅಪೂರ್ವ ಅನಂತರ ಅಬಾಹ್ಯ ಅನಪರ ಪ್ರಣವ ಅವ್ಯಯ, ಏನು ವ್ಯತ್ಯಾಸ ಇಲ್ಲ. ಪ್ರಣವ ಏನಪ್ಪ, ಪ್ರಣವ ಅಪರಹ, ಅಪರಹ ಅಂದ್ರೆ ಪೂರ್ವಕಾಲೀನ ಅಂತ. ಪ್ರಣವಶ್ಚ ಪರಂ ಸ್ಮೃತಃ ಉತ್ತರಕಾಲೀನ ಅಂತ ಅರ್ಥ. ಅಂದ್ರೆ ಮೂಲ ರೂಪದವನು ಅವತಾರ ರೂಪದವನು ಅಂತ ಅರ್ಥ ಮಾಡಿಕೊಳ್ಬೇಕು. ಮೊದಲನೇ ಪ್ರಣವ ಮತ್ತು ಅಪರ ಅನ್ನೋದಕ್ಕೆ, ಪ್ರಣವ ಅನ್ನೋದಕ್ಕೆ ಭಗವಂತ ಅಂತ ಅರ್ಥ. ಅಪರಬ್ರಹ್ಮ ಪರಬ್ರಹ್ಮ ಅನ್ನೋ ಶಬ್ದಕ್ಕೆ ಅಷ್ಟರ್ಥ. ಪರಬ್ರಹ್ಮ ಅನ್ನೋದಕ್ಕೆ ಅವತಾರ ರೂಪಗಳು, ಅಪರಬ್ರಹ್ಮ ಅನ್ನೋದಕ್ಕೆ ಮೂಲ ರೂಪಗಳು ಅಂತ ಅರ್ಥ. ಮುಂದವಣೆಪ್ಪ, ಪ್ರಣವ ಪರಮಾತ್ಮನು ಅಪರಂ ಬ್ರಹ್ಮ ಮೂಲ ರೂಪದಲ್ಲಿರಲಿ, ಪ್ರಣವ ಆ ಪರಮಾತ್ಮನು ಪರಂ ಸ್ಮೃತಃ ಪರಬ್ರಹ್ಮನಾಗಿರಲಿ, ಅವತಾರ ರೂಪದವನಾಗಿರಲಿ, ಎಲ್ಲರಲ್ಲೂ ಕೂಡ ಒಂದೇ ವಿಷಯ. ಏನೊಂದೇ ವಿಷಯ? ಏನೊಂದೇ ವಿಷಯ? ಅಪೂರ್ವ. ಅವನಿಗೆ ಯಾವ ಕಾರಣಗಳೂ ಇಲ್ಲ. ಅವನಿಗೆ ಯಾರೂ ಒಬ್ಬರು ತಂದೆ ತಾಯಿ ಎಂಬ ಯಾವ ಕಾರಣಗಳೂ ಇಲ್ಲ. ಅವನಿಗೆ ನಿಯಾಮಕರು ಯಾರೂ ಇಲ್ಲ. ಅನಂತರ ನಾಶವಿಲ್ಲ, ಎಲ್ಲರಿಗೂ ಒಂದೇನಾ? ಮತ್ತೆ ಅವನಿಗೆ ಏನು ಮೂಲ ರೂಪ ಇರಲಿ ಅವತಾರ ರೂಪ ಇರಲಿ ಏನೂ ಇಲ್ಲ ಎಂಬುದಕ್ಕೆ ಕಾಮನ್ ಧರ್ಮಗಳನ್ನು ಹೇಳಿಕತ್ತಾರ, ಸಮಾನ ಧರ್ಮಗಳನ್ನು ಹೇಳಿಕತ್ತಾರಪ್ಪ. ಅನಂತರ ಅಂದ್ರೆ ನಾಶ ಇಲ್ಲ. ಹೌದು, ಅನಂತರ ಎಂಬ ಶಬ್ದಕ್ಕೆ ನಾಶ ಇಲ್ಲದವನು ಅಂತ ಅರ್ಥ. ಇಲ್ಲಿ ಅಂತರ ಎಂಬ ಶಬ್ದ, ಅನಂತರ ಅನ್ನುವಲ್ಲಿ ಆ ಅನ್ನೋ ಶಬ್ದ ಬಿಟ್ಟು ಅಂತರ ಅಂತ ಶಬ್ದದ ಅಲ್ಲ, ಅದು ಅಂತ ಶಬ್ದದ ಪರ್ಯಾಯ. ಅಂತ ಅಂದ್ರೆ ನಾಶ, ಅದರ ಪರ್ಯಾಯ ಶಬ್ದ ಇಲ್ಲಿ ಅಂತರ, ಅದಕ್ಕೊಂದು ಸೇರಿಸಿ ಅನಂತರ ನಾಶವಿಲ್ಲದವನು ಅಂತ ಹೇಳ. ಅಬಾಹ್ಯ ಅಂದರೆ ವ್ಯಾಪ್ತ ಅಂತ ಅರ್ಥ. ಅನಪರಹ ಅಂದರೆ ಪರಾಧೀನನಲ್ಲ ಅಂತ ಅರ್ಥ. ಅಪೂರ್ವ ಅಂದ್ರೆ ಕಾರಣ ಇಲ್ಲದವನು ಅಂತ ಅರ್ಥ. ಅವನೊಟ್ಟಿಗೆ ಸರಿ. ಇಲ್ಲ ಇಲ್ಲ ಅಂತ ಹೇಳಿ ಅಬಾಹ್ಯ ಅನ್ನೋದಕ್ಕೆ ಮಾತ್ರ ವ್ಯಾಪ್ತ ಇದ್ದ. ಅಬಾಹ್ಯ ಅಂದ್ರೆ ಹೊರಗಿಲ್ದವ ಅಂತ ಅರ್ಥ. ಹೊರಗೊಂದೇ ಕಡೆ ಇಲ್ಲ, ಎಲ್ಲ ಕಡೆ ಇದ್ದಾನ ಅಂತ ಅರ್ಥ ಮಾಡ್ಬೇಕು ಅದಕ್ಕೆ. ಯಾಕೆ ಹೊರ ವ್ಯಾಪ್ತ ಅಂತ ಅರ್ಥ ಅದಕ್ಕೆ. ಸರ್ವಗತ್ವಾತ್ ಎಲ್ಲ ಕಡೆ ಇದ್ರಿಂದ ಅಬಾಹ್ಯ, ಹೊರಗಷ್ಟ ಇದ್ರಂತ ಅರ್ಥ ಮಾಡಬೇಡ್ರಿ. ಅವ ಎಲ್ಲ ಕಡೆ ಇದ್ರಿಂದ ಹೊರಗಷ್ಟ ಇದ್ದಾನಂತ ಅಲ್ಲ. ಹೊರಗಿದ್ದಾನಂದ್ರೆ ಒಳಗಿಲ್ಲ ಅಂತ ಅರ್ಥ ತಗೋಬಾರ್ದು. ವ್ಯಾಪ್ತ ಅಂತ ಅರ್ಥ. ಇನ್ನ ಅವ್ಯಯ ನಾಶರಹಿತ ಅಂತ. ಅವ್ಯಯ ಎಂಬುದಕ್ಕೆ ಒಂದೇ ರೀತಿ, ಶಶ್ವತ ಏಕ ಪ್ರಕಾರ ಅಂತ ಅರ್ಥ. ಎಲ್ಲ ಯಾವಾಗಲೂ ಒಂದೇ ರೀತಿ ಇರ್ತಾನ, ಏಕ ಪ್ರಕಾರವಾಗಿರ್ತಾನ. ಮುಂದೆ ಹೇಳೇನಪ್ಪ? ಮುಂದೆ ಹೇಳ ಹೇಳ್ಬೇಕಲ್ಲ ಮತ್ತೆ ಮುಂದೆ ಹೇಳ. ಭಾರಿ ಆತಪ್ಪ, ಇದು ಟಾರ್ಗೆಟ್ ಭಾರಿ ಅದ. 23ನೇ ತಾರೀಕು ಮುಗಿಸ್ತೀನಿ ಅಂತ ವಾಡೇಕರ್ ಅವ್ರ ಹತ್ರ ಭಾಷೆ ಕೊಟ್ಟಿದ್ರಿ ನೀವು. 23ನೇ ತಾರೀಕು ಮುಗಿಸ್ತೀನಿ ಇವತ್ತ, ಬೈ ಹುಕ್ಕರ್ ಬೈ ಕ್ರುಕ್ ಅಂತ ಹೇಳಿ ಅದನ್ನ ನೀವು ಶ್ರೀಹರಿ ನುಡಿಸ್ಬಿಟ್ರೆ ಮಾತಿಗೆ ತಪ್ಪಲಿಲ್ಲ. ಸರ್ವಸ್ಯ ಪ್ರಣವೋ ಆದಿ, ಈ ಭಗವಂತ ಜಗತ್ತಿಗೆ ಆದಿಯಾಗಿದ್ದಾನೆ.
ಮಧ್ಯಂ ಮಧ್ಯದವನಾಗಿದ್ದಾನೆ, ಅಂತಹ ಕೊನೆಯಾಗಿದ್ದಾನೆ, ತಥೈವ ಚ ಅದೇ ರೀತಿಯಾಗಿ ಆದಿಯಾದಂತೆ ಅದೇ ರೀತಿಯಾಗಿ ಮಧ್ಯ ಅದೇ ರೀತಿಯಾಗಿ ಅಂತನೂ ಆಗಿದ್ದಾನೆ. ಏವಂ ಹಿ ಪ್ರಣವಂ ಜ್ಞಾತ್ವ, ಹಿಂಗೆ ಭಗವಂತ ಎಲ್ಲ ಕಡೆಗೂ ಪೂರ್ಣನಾಗಿದ್ದಾನೆ, ಆದಿ ಮಧ್ಯ ಎಲ್ಲವನ್ನು ತಿಳ್ಕೊಂಡ್ರೆ ವ್ಯಷ್ಣುತೆ ತದನಂತರಂ, ಪ್ರಾರಬ್ಧ ಭೋಗಾನಂತರದಲ್ಲಿ ಆ ಪರಮಾತ್ಮನನ್ನು ವಿಶೇಷವಾಗಿ ಹೊಂತಾನ. ಅಂದರೆ ಇದು ಮೋಕ್ಷೋಪಯೋಗಿಯಾದ ಜ್ಞಾನ ಅಂತ ಅರ್ಥ. ಮತ್ತೆ ಯಥಾ ಪ್ರಕಾರ ಏನು ಪ್ರಾರಬ್ಧ ಭೋಗಾನಂತರದಲ್ಲಿ ಹಿಂದೆ ನಾಲ್ಕನೇ ಅಂತಂದ್ರೆ ಪ್ರಾರಬ್ಧ ಭೋಗಾನಂತರಂ. ಹೌದೌದೌದು, 4ನೇ ಮಂತ್ರದಲ್ಲಿ ಮತ್ತು 5ನೇ ಮಂತ್ರದಲ್ಲಿ ಏನು ಹೇಳಿದ್ದಾರೆ, ಅವನಿಗೆ ಕಾರಣ ಇಲ್ಲ, ನಾಶ ಇಲ್ಲ, ವ್ಯಾಪ್ತನಾಗಿದ್ದಾನೆ, ಅವನು ಪರಾಧೀನನಲ್ಲ, ಅವನು ಏಕಪ್ರಕಾರನಾಗಿದ್ದಾನೆ, ಎಲ್ಲದಕ್ಕೂ ಆದಿಯಾಗಿದ್ದಾನೆ, ಹಾಗೆ ಮಧ್ಯನಾಗಿದ್ದಾನೆ, ಹಾಗೆ ಅಂತ್ಯನಾಗಿದ್ದಾನೆ ಎಂದು ಪ್ರಣವ ಪ್ರತಿಪಾದ್ಯನಾದ ಭಗವಂತನನ್ನು ಯಾರು ತಿಳಿತಾನೋ ಅವನ ಫಲ ಏನು? ಪ್ರಾರಬ್ಧ ಕರ್ಮಾನಂತರದಲ್ಲಿ ಅದೇ ಭಗವಂತನನ್ನು ಹೊಂದುತ್ತಾನೆ. ಅಲ್ರಿ, ಆ ಭಗವಂತ ಯಾವಾಗಲೂ ಇದ್ದಾನೆ, ಹೊಂದೋದೇನು ಮತ್ತೆ ಅಂದರೆ ಮೋಕ್ಷವೆಂಬ ಸ್ಥಾನದಲ್ಲಿ ಹೊಂತಾನೆ ಅಂತ ಅರ್ಥ. ಇಲ್ಲಿದ್ದೇ ಇದ್ದಾನೆ, ಅವೇನು ಹೊಂದಿಲ್ಲ ಅಂತ ಅರ್ಥ ಅಲ್ಲ. ಮತ್ತೆ ಮೋಕ್ಷವೆಂಬ ಸ್ಥಾನದಲ್ಲಿ ಹೊಂದುತ್ತಾನೆ. ತಿಳಿತೇನಪ್ಪ? ಇನ್ನು ಇದೇ ಪ್ರಣವ ಪ್ರತಿಪಾದ್ಯನಾದ ಭಗವಂತನ ಇನ್ನೊಂದು ಮಹಿಮೆಯನ್ನು ಹೇಳ್ತೀರಿ. ಪ್ರಣವಂ ಹಿ ಈಶ್ವರಂ ವಿದ್ಯಾತ್, ಸರ್ವನಿಯಾಮಕನಾದ ಭಗವಂತನೇ ಪ್ರಣವ ಪ್ರತಿಪಾದ್ಯ. ತಿಳಿತೇನಪ್ಪ? ಸರ್ವಸ್ಯ ಹೃದಯೇ ನಿತ್ಯಂ, ಎಲ್ಲರ ಹೃದಯದಲ್ಲಿ ಇದ್ದಾನೆ. ಸರ್ವನಿಯಾಮಕನಾದ ಎಲ್ಲರ ಹೃದಯದಲ್ಲಿರುವಂಥ, ಸರ್ವವ್ಯಾಪಿನಂ ಎಲ್ಲ ಕಡೆಗೆ ವ್ಯಾಪಿಸಿರುವಂತಹ ಓಂಕಾರಂ, ಓಂ ಅಂತ ಕರಿಬಹುದು ದೇವರನ್ನು. ನೀವು ಅಡಿಕ ರಾಮಕೃಷ್ಣ ಅಂತ ಇಷ್ಟೇ ಕರೆಯೋದಲ್ಲ, ಓಂ ಅಂತ ದೇವರನ್ನು ಕರಿಬಹುದು. ಓಂಕಾರಂ ಇವನನ್ನು ಮತ್ವ ಗುರೂಪದೇಶದಿಂದ ತಿಳಿದರೆ, ಮತ್ವ ಅಂದ್ರೆ ತಿಳಿದರೆ, ಎಲ್ಲ ಕಡೆ ಗುರುಪದೇಶ ಬೇಕೇ ಬೇಕು, ಇಲ್ಲಿ ಬರೀ ಮತ್ವ ಅಂದ್ರೆ ತಿಳಿದಂತ ಇಷ್ಟೇ ಇಟ್ಕೋ, ಏನು ಸಮಸ್ಯೆ ಇಲ್ಲ. ತಿಳಿದರೆ ಧೀರ ಜ್ಞಾನಿಯಾದವನು ನ ಶೋಚತಿ, ದುಃಖ ಪಡುವುದಿಲ್ಲ. ಧೀರ ಅಂದ್ರೆ ಜ್ಞಾನಿಯಾದವನು ಅಂತ ಅರ್ಥ, ಧೈರ್ಯವುಳ್ಳವನು ಅಂತ ಅರ್ಥ ಅಲ್ಲ. ಮತ್ತೆ ಯಾಕೆ ಹೇಳು? ಧೀರ ಅಂದ್ರೆ ಮತ್ತೆ ಫೈಟಿಂಗ್ ಅವಲ್ಲ. ಧೀರ ಅಂದ್ರೆ ಫೈಟಿಂಗ್ ಮಾಡೋ ಅಂತ ಅರ್ಥ ಅಲ್ಲ. ಮತ್ತೆ ಧೀರ ಅಂದ್ರೆ ಧೀರ ಅಂದ್ರೆ ಜ್ಞಾನಿ. ಯಾಕಂದ್ರೆ ಧೀ ಅಂದ್ರೆ ಬುದ್ಧಿ, ಧಿಯೋ ಯೋನ ಪ್ರಚೋದಯ, ಬುದ್ಧಿ. ಬುದ್ಧಿಯಲ್ಲೇ ರಮಿಸುತ್ತಾನೆ ಅಂದ್ರೆ ಜ್ಞಾನಿ ಅಂತ ಅರ್ಥ. ಬುದ್ಧಿಯಲ್ಲೇ ರಮಣ ಮಾಡುತ್ತಾನೆ ಅಂದ್ರೆ ಜ್ಞಾನಿ ಅಂತ ಅರ್ಥ. ಆದ್ರಿಂದ ಅರ್ಥ ಆದಂಗ ಆತು. ಅರ್ಥ ಆತೋ? ಬರೋಬ್ಬರಿ ಆತ. ನ ಶೋಚತಿ ಅರ್ಥ ಆಯ್ತೇನಪ್ಪ? ಮುಂದೋಗೋಣ. ಕೊನೆ ಮಂತ್ರ, 7ನೇ ಮಂತ್ರ. ಅಮಾತ್ರೋನಂತ ಮಾತ್ರಶ್ಚ ದ್ವೈತಸ್ಯೋಪಸಮಃ ಓಂಕಾರೋ ವಿದಿತೋ ಗೇನ ಸಮುನಿರ್ನೇತರೋ ಜನಃ ಸಮುನಿರ್ನೇತರೋ ಜನಃ. ಹಿಂಗೆಲ್ಲ ಹೇಳಿ ಕೊನೆಗೆ ಅಂಥ ಭಗವದ್ ಉಪಾಸನೆ ಮಾಡಿದವನಿಗೆ ಏನು ಫಲ ಆಗ್ತದೆ, ಏನು ಫಲ ಆಗ್ತದೆ ಅಂತ ಹೇಳ್ತೀವಿ ಅಂತ ಕೊನೆ ಮುಗಿಸ್ಲಿಕ್ಕೆ ತಾರೆ. ತಿಳಿತೇನಪ್ಪ? ಅಮಾತ್ರ ಇಲ್ಲ ಭಗವದ್ ರೂಪಗಳ ಉಪಾಸನೆಯಿಂದ ಫಲ ಅಂತ ಹೇಳ್ತಾರೆ. ಒಟ್ಟಾರೆ ಸಂಪೂರ್ಣವಾದ ಓಂಕಾರದಲ್ಲಿ ಪ್ರತಿಪಾದ್ಯನಾದವನು ಭಗವಂತ ಅಂತ ತಿಳಿದ್ರೇನು, ವ್ಯಸ್ತ ಬಿಡಿ 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 ಬಿಡಿಯಾಗಿ ಒಂದೊಂದು ಅಕ್ಷರಗಳಿಗೆ ಭಗವಂತ ಏನಿದ್ದಾನೆ, ಅದರ ಉಪಾಸನ, ಅದರ ಫಲ ಏನು ಅಂತ ಹೇಳಿದ್ರೆ, ಒಟ್ಟಿಗೆ ಇಡೀ ಉಪನಿಷತ್ತಿನಲ್ಲಿ ಓಂಕಾರ ಸಮಸ್ತವಾಗಿ, ಓಂಕಾರ ವ್ಯಸ್ತವಾಗಿ ಭಗವದ್ ರೂಪಗಳನ್ನು ಏನು ಹೇಳ್ಯಾರ, ಅದರ ಉಪಾಸನ ಏನು, ಫಲವೇನು ಅಂತ ಏನು ಹೇಳ್ಯಾರ ಎಂಬುದನ್ನೆಲ್ಲ ಕೊನೆಗೆ ಹೇಳಿ ಮುಕ್ತಾಯ ಮಾಡ್ತೀವಿ. ಅಂಥ ಜ್ಞಾನಿಗೆ ಏನು ಫಲ ಅದ ಅಂತ ಹೇಳ್ತೀವಿ ತಮ್ಮ. ನಾವೀಗ ಉಪಾಸನೆ ಮಾಡಿದ ಜ್ಞಾನಿಗೆ ಏನದ ಅಂತ ಸ್ತೋತ್ರ ಮಾಡ್ತಾರೆ. ಅಮಾತ್ರ ಭಿನ್ನಾಂಶ ಇಲ್ಲ ಇವನಿಗೆ. ಇಲ್ಲಿ ಮತ್ತೆ ಬೇರೆ ಅರ್ಥ. ಅಮಾತ್ರ ಅಂತ ಅನ್ನೋ ಶಬ್ದಕ್ಕೆ ಪರಮಾತ್ಮನಲ್ಲಿ ಭೇದ ಇಲ್ಲ, ಭಿನ್ನ ಭಿನ್ನವಾದ ಅಂಶಗಳಿಲ್ಲ, ಎಲ್ಲವೂ ಅಭಿನ್ನವಾದ ಅಂಶ ಅಂತ ಅರ್ಥ. ಏನಪ್ಪ ಅಮಾತ್ರ ಅಂದ್ರೆ ಗೊತ್ತಾತಿಲ್ಲ? ಪರಮಾತ್ಮನಲ್ಲಿ ಭೇದವಿಲ್ಲ, ಪರಮಾತ್ಮನಲ್ಲಿ ಭಿನ್ನಾಂಶ ಇಲ್ಲ, ಭೇದ ಇಲ್ಲಲ್ಲ, ಭಿನ್ನಾಂಶಗಳಿಲ್ಲ ಅಂತ ಬರ್ಕೋ. ಭಿನ್ನ ಭಿನ್ನವಾದ ಅಂಶಗಳಿಲ್ಲ, ಎಲ್ಲ ಒಂದೇ ಅಂಶವು. ವಿಶ್ವ ಅನ್ನೋದೊಂದು ಭಿನ್ನಾಂಶ, ತೈಸ ಅಂತ ಒಂದು ಭಿನ್ನಾಂಶ, ಹಂಗಿಲ್ಲ, ಎಲ್ಲ ಏಕಾಂಶಗಳದೆಲ್ಲ. ಅನಂತ ಮಾತ್ರ, ಅನಂತಾಂಶಗಳವ ಮತ್ತು ದೇವರಲ್ಲಿ. ವಿಶ್ವತೇಜ ಪ್ರಾಜ್ಞೆ ತುರಿಯ ಮೊದಲಾದ ಎಲ್ಲ ಅನಂತ ಅಂಶಗಳವ, ಅನಂತ ರೂಪಗಳವಂತ ತಿಳ್ಕೊಳ್ಳೋ. ರೂಪಗಳಲ್ಲಿ ಭೇದ ಇಲ್ಲ, ಅನಂತ ರೂಪಗಳವ. ಎಷ್ಟರ್ಥ ತಿಳ್ಕೋ. ದ್ವೈತಸ್ಯೋಪಶಮಃ, ಎಲ್ಲ ಅನಿಷ್ಟ ನಿವಾರಕ. ದ್ವೈತ ದ್ವೈತ ಅಂದ್ರೆ ಅನಿಷ್ಟ, ಎಲ್ಲ ಅಜ್ಞಾನ ದುಃಖ ಎಲ್ಲ ನಿವಾರಕ. ಶಿವ ಅಂದ್ರೆ ನಿರ್ದುಃಖ ಸುಖರೂಪನಾಗಿದ್ದಾನೆ. ಇಂತಹ ಓಂಕಾರ ಪ್ರತಿಪಾದ್ಯನಾದ ಭಗವಂತನನ್ನ ಏನ ವಿದಿತ, ಯಾರಿಂದ ತಿಳಿಯಲ್ಪಟ್ಟಿದೆಯೋ, ಯಾರು ತಿಳಿದಿದ್ದಾನೋ, ಸ ಮುನಿಹಿ, ಅವನೇ ಅಪರೋಕ್ಷ ಜ್ಞಾನಿ. ನ ಇತರಹ ನ ಇತರಹ, ಅವ ಅಲ್ಲ ಅವ ಅಲ್ಲ ಅಂತ ಹೇಳಿದ್ರು. ಗುರುಪದೇಶದಿಂದ ಇಷ್ಟೆಲ್ಲ ಜ್ಞಾನ ಮಾಡಿಕೊಂಡವನೇನಿದ್ದಾನೋ ಅವನೇ ನಿಜವಾಗಿ ಅಪರೋಕ್ಷ ಜ್ಞಾನಿಯಾಗುತ್ತಾನೆ. ಅವನನ್ನೇ ಮುನಿ ಮನನಶೀಲ ಅಂತ ಕರಿಬೇಕು, ಉಳಿದವರನ್ನಲ್ಲ ಉಳಿದವರನ್ನಲ್ಲ. ತಿಳಿತೇನಪ್ಪ? ತುರೀಯಂ ನಾದನಾಮಾನಂ. ಭಾಷ್ಯ
ಮುಗ್ದೇ ಹೋಯ್ತು. ನಾದ. ತುರೀಯಂ ನಾದನಾಮಾನಂ ನಾದ ಪ್ರತಿಪಾದ್ಯನಾದ ತುರಿಯನ್ನ ಹರಿಂ ಜ್ಞಾತ್ವಾ ಪರಂಪದಂ ಸರ್ವೋತ್ತಮನಾದ ಅವನ ಸ್ಥಾನವನ್ನ ತಮೇವ ಪ್ರವೇಶ ಮಾಡ್ತಾನೆ. ತುರಿಯಂ ನಾದನಾಮಾನಂ ಹರಿಂ ಜ್ಞಾತ್ವಾ ಪರಂಪದಂ ತಂ ಸರ್ವೋತ್ತಮವಾದ ಸ್ಥಾನನಾದ ಅವನನ್ನ ಪ್ರವಿಶೇತ್ ಶುದ್ಧ ರೂಪಿ ಶುದ್ಧವಾದ ರೂಪವುಳ್ಳಕ್ನ ಆತ್ಮೈವ ಸನ್ ಅನ್ನೋ ಶಬ್ದಕ್ಕೆ ಆಚಾರ್ಯ ವ್ಯಾಖ್ಯಾನ. ಮೊದಲನೇ ಮಂತ್ರದಾಗ ಆತ್ಮೈವ ಅಂತದ ಅಲ್ಲ, ಆತ್ಮನಾಗಿ ಪ್ರವೇಶ ಮಾಡ್ತಾನೆ ಮತ್ತು ಅನಾತ್ಮ ಇದ್ದೀನಿ ಎಷ್ಟು ದಿವಸ ಅಂದ್ರಲ್ಲ, ಶುದ್ಧ ರೂಪಿ ಅಂತ ಅರ್ಥ. ಬಂಗಾರ ಬೆಂಕಿ ಒಳಗೆ ಹಾಕಿದ ಮೇಲೆ ಎಲ್ಲ ಹೊಲಸ್ಕೊಳ್ಕೋತಂಥದ್ದು ಚೊಕ್ಕ ಬಂಗಾರ ಆಗ್ತದಂತ. ಹಂಗೆ ಇವ ಅಪರೋಕ್ಷ ಧ್ಯಾನ ಅದಕ್ಕೊಳ್ಳಿ ಎಲ್ಲ ಅಹಂಕಾರ ಮಮಕಾರ ಅಭಿಮಾನ ಎಲ್ಲ ಹೋಗ್ತದೆ. ತಿಳಿದೇನಪ್ಪ? ಆತ್ಮೀಯ ಸನ್ ಶುದ್ಧ ರೂಪಿ ಸನ್ ತತ್ಸದೃಶಾತ್ಮವಾನ್ ಅವನ ಸದೃಶನಾಗ್ತಾನೆ. ಸಮ ಆಗ್ತಾನೆ ಬಂತಲ್ಲ ಅದ್ರಂಗ ಎದ್ರೊಳಗೆ ಸಮ ಆಗ್ತಾನೆ ಅಂದ್ರೆ ಜ್ಞಾನಾನಂದೌಚ ಶಕ್ತಿಶ್ಚ ಜ್ಞಾನಾನಂದ ಶಕ್ತಿ ಎಲ್ಲ ಆಗ್ತಾನೆ. ತಥಾಪಿ ನ ಸಮ ಕ್ವಚಿತ್ ಆದರೂ ಜೀವ ಪರಮಾತ್ಮ ಸಮ ಆಗಂಗಿಲ್ಲ, ಅವನು ಸದೃಶ ಆಗ್ತಾನೆ, ಸಮ ಆಗಂಗಿಲ್ಲ. ಯಾಕೆ? ವಿಮುಕ್ತಸ್ಯಾಪಿ ಜೀವಸ್ಯ ಪಾರತಂತ್ರಂಚ ನಿತ್ಯದ ಪಾರತಂತ್ರದ ಅಲ್ಲ ತಾತವಲ್ಲ, ಪಾರತಂತ್ರ ಅಸ್ವಾತಂತ್ರ್ಯದ ಅದ. ಯದ್ಯಪಿ ಅವನಂತೆ ಇವನು ಜ್ಞಾನಮಯ, ಯದ್ಯಪಿ ಪರಮಾತ್ಮನಂತೆ ಇವನು ಆನಂದಮಯ. ಶಕ್ತಿನೂ ಇರ್ತದೆ. ಮತ್ತೆ ಶಕ್ತಿ ಬೇಕಲ್ಲ, ಮತ್ತಿಲ್ಲ ಮುಂದೆ ಹೆಂಗೆ ಕೆಲಸ ಹೆಂಗೆ ಮಾಡ್ಬೇಕು ಅವನಿಗೆ ಇರ್ತದೆ. ಅಂದ ಮಾತ್ರಕ್ಕೆ ಇವ ಅವನಂಗೆ ಆಗಂಗಿಲ್ಲ. ಸ್ವಾತಂತ್ರ್ಯ ಹಂಗೆ ಇರ್ತದೆ. ಬರ್ತದೆ ಇವತ್ತು ಸಾಯಂಕಾಲ ಪಾಠದಾಗ. ಇವತ್ತು ಗಜ್ಜೆ ಕಟ್ಟಿಯೋದ ಇವತ್ತು ಪಾಠದಾಗ ಸಾಯಂಕಾಲ ಪಾಠದಾಗ ಗೀತಾ ಭಾಷದಾಗ ಬರ್ರಿ ಅಲ್ಲ ಗಜ್ಜೆ ಕಟ್ಟಿಬೇಕಾಗಿ ಅದಕ್ಕೆ ಬರ್ರಿ ಚತುರೂಪಸ್ಯಾಸ್ಯ ವಿಷ್ಣೋ ಚತುರೂಪಸ್ಯಾಸ್ಯ ವಿಷ್ಣೋ ನಾಲ್ಕು ರೂಪದ ಈ ಪರಮಾತ್ಮನಿಗೆ ಪ್ರಣವ ಇತ್ಯಪಿ ನಾಮ. ಪ್ರಣವ ಅಂತ 4 ಮಂದಿ ಹೆಸರು. ಓಂ ಅಂತ ಹೆಸರು. ಓಂ ಅನ್ನೋದಕ್ಕೆ ಪ್ರಣವ ಅಂತ ಮತ್ತೊಂದು ಶಬ್ದ. ಓಂಕಾರಕ್ಕೆ ಇನ್ನೊಂದೇನು ಪ್ರಣವ. ಅಲ್ರಿ ಪ್ರಣವ ಅಂತ ಹೆಂಗೆ ಹೆಸರು ಬಂತು? ಜಾಗ್ರದಾದಿ ಪ್ರಣಯನ. ಜಾಗ್ರದ ಅವಸ್ಥೆಯನ್ನು ಹೊಂದಿಸ್ತಾನೆ, ಸ್ವಪ್ನಾವಸ್ಥೆಯನ್ನು ಹೊಂದಿಸ್ತಾನೆ, ಸುಷುಪ್ತ ಅವಸ್ಥೆಯನ್ನು ಹೊಂದಿಸ್ತಾನೆ. ಸಯೇವ ಬ್ರಹ್ಮ ಬ್ರಹ್ಮಣಾತ್ ಅವನೇ ಬ್ರಹ್ಮ. ಯಾಕ? ಬ್ರಹ್ಮಣಾತ್ ಪೂರ್ಣನಾದದ್ರಿಂದ, ಗುಣಪೂರ್ಣನಾದದ್ರಿಂದ. ಬ್ರಹ್ಮಣಂ ನಾಮ ಗುಣಪೂರ್ಣ ಅಂತ ಅರ್ಥ. ಗುಣಪೂರ್ಣತ್ವಾತ್ ಗುಣಪೂರ್ಣನಾದದ್ದರಿಂದ ಓಮಿತ್ಯಾಕ್ರಿಯಮಾಣತ್ ಓಂಕಾರ. ಓಂ ಅಂತ ಕರ್ಸ್ಕೊಳ್ಪಡ್ತಾನಾದ್ರಿಂದ ಓಂಕಾರ ಪ್ರಕೀರ್ತಿತ. ಆದಿಮತ್ವಾದ ಯೋಗ್ಯಕ್ತಾಗ ಓಮಿತ್ಯಸ್ಯ ಶ್ರುತೌಷಧಾಗ. ಆದಿಮತ್ವಾದಿಗಳ ಅರ್ಥ ಯಾವುದು? ಓಮಿತ್ಯಸ್ಯ ಶ್ರುತೌಷಧಾಹ. ಓಂ ಅಂತೇನು ಶ್ರುತಿಯಲ್ಲಿ ಕೇಳಲ್ಪಟ್ಟಾವ ಅವೆಲ್ಲವೂ ಅರ್ಥ. ಆದಿಮತ್ವಾದಿಗಳೆಲ್ಲವೂ ಅರ್ಥವೇ ಅದ. ಅವನೇನಿಲ್ಲ ಅಂತ ತಿಳ್ಕೊಬೇಡ್ರಿ. ಏನು ಹಿಂಗಂದ್ರೆ ಆದಿಮತ್ವಾದಿಗಳ ಅರ್ಥ ಅಂದ್ರೆ ಏನು ಬರ್ತಾರೆ ನೋಡಂತ ಓದಲ್ಲಿ ಅರ್ಥ ಆಗಿಲ್ಲ, ನೆನಪುಳಿಲಿಲ್ಲ. ಶ್ರೀಹರಿಯ ಆದಿಮತ್ವಾದಿ ಧರ್ಮಗಳು ಅಂತ ಹಾಕ್ಬಿಡ್ತಾರೆ ಅವರು. ಬೆಸ್ಟ್ ಇವ್ರದ್ದು ವ್ಯಾಖ್ಯಾನ. ಶ್ರೀಹರಿಯ ಆದಿಮತ್ವಾದಿ ಧರ್ಮಗಳು ಶ್ರುತಿಯಲ್ಲಿ ಪ್ರತಿಪಾದಿಸಲ್ಪಟ್ಟಿವೆ. ಇಲ್ಲಿ ಹೇಳಿರಲ್ಲ ತರ ಆದಿ ಅಂತ ಮಧ್ಯ ಅಂತ ಹೇಳಿ. ಓಂಕಾರ ಪ್ರತಿಪಾದ್ಯನಾದ ಭಗವಂತನಿಗೆ, ಈ 4 ರೂಪದ ಭಗವಂತನಿಗೆ ಆಪ್ತೇ ಆದಿಮತ್ವಾದ ಉತ್ಕರ್ಷಾದ ಭಯತ್ವಾದ್ವಾ ಅಂತ ಹಿಂದೇನೇನು ಹೇಳ್ಕೋದು ಬಂದೀವಿ 4 ರೂಪಗಳ ಧರ್ಮಗಳು. ಅವೆಲ್ಲವೂ ಶ್ರುತಿ ಪ್ರತಿಪಾದ್ಯವಾದದ್ರಿಂದ ಯಥಾರ್ಥವೇ ಆಗಿವೆ, ಹೊರತಾಗಿ ಔಪಚಾರಿಕವಾಗಿ ಇಲ್ಲ, ಸ್ತುತಿ ಮಾತ್ರಕ್ಕಾಗಿ ಇಲ್ಲ. ಹೇಳಿದ್ದೆಲ್ಲ ಏನವ ಅವೆಲ್ಲ ಅವ ಅಂತ ತಿಳ್ಕೊಳ್ರಿ. ಕೆಲವೊಮ್ಮೆ ನೀವ ನಮ್ಮ ದೇವರು ಅಂತ ಕೆಲವು ಮಾತಾಡ್ತಿರ್ತಾರೆ ನೋಡ್ರಿ. ಅವ ಇರಂಗಿಲ್ಲ, ಸ್ತೋತ್ರ ಮಾಡೋ ಕಾಲಕ್ಕೆ ಹಂಗಂತಿರ್ತಾರೆ. ಇಲ್ಲದೇ ಇದ್ದ ಗುಣವನ್ನು ಸ್ತೋತ್ರ ಕಾಲಕ್ಕೆ ಹೇಳ್ತಿರ್ತಾರೆ ಕೆಲವು. ಹಂಗಲ್ಲ. ಅಪೂರ್ವ ಅಂತ ವೇದದೊಳಗೆ ಬಂದು ಅದಕ್ಕೆ ಅರ್ಥ ಏನೋ ಕಾರಣಾಭಾವಾತ್, ಕಾರಣ ಇಲ್ಲದೆ ಇದರಿಂದ ಅಪೂರ್ವ. ನಾಶಾಭಾವಾದ ಅನಂತರ, ಅನಂತರ ಎಂಬ ಶಬ್ದಕ್ಕೆ ನಾಶ ಇಲ್ಲ ಅಂತ ಅರ್ಥ. ಪರಾಧೀನ ಸ್ಥಿತ್ಯಭಾವಾದ ಅನಪರ ಉದಾಹೃತಃ, ಪರಾಧೀನವಾದ ಸ್ಥಿತಿ ಇಲ್ಲ ದೇವರಿಗೆ ಎಂಬುದಕ್ಕೆ ಅನಪರ ಅಂತ ಕರೆದಾರೆ. ನಮ್ದೆಲ್ಲ ಅಪರ ಸ್ಥಿತಿ, ಪರಾಧೀನ ಸ್ಥಿತಿ. ಸರ್ವಗತ್ವಾತ್ ಎಲ್ಲ ಕಡೆ ಇದರಿಂದ ಅವಾಕ್ಯಶ್ಚ, ಹೊರಗಿಲ್ಲ ಅಂತ ಇಷ್ಟ ಅಲ್ಲ, ಎಲ್ಲ ಕಡೆ. ತಮ್ನ್ಯಾತ್ವ ಪ್ರವಿಮುಚ್ಯತೆ, ಅವನನ್ನು ತಿಳಿದ್ರಿಂದ ಮೋಕ್ಷವನ್ನು ಹೊಂತಾನೆ. ಅಪರತ್ವಂಚ ವಿಷ್ಣೋರೇಕಸ್ಯ ವೈ ಸದಾ. ಪರಂಬ್ರಹ್ಮ ಅಪರಂಬ್ರಹ್ಮ ಅಂತ 2 ಹೇಳಿರಿ. ಪರಾಪರಗಳನ್ನು ಹೇಳಿದ್ರೆ ನಮ್ಮಲ್ಲಿ ಏನದ ಅಂದರೆ ಪರಬ್ರಹ್ಮ ಅಂತ ದೊಡ್ಡವ, ಅಪರಬ್ರಹ್ಮ ಅಂತ ಸಣ್ಣವ ಅಂತ ಹಿಂಗೆ ಅರ್ಥದ ನಾವು ತಿಳ್ಕೊಂಡಿದ್ದು. ಒಬ್ಬನ ಪರಮಾತ್ಮಗೆ ಪರಬ್ರಹ್ಮ ಅಂತಂತೀರಿ, ಮತ್ತು ಮೇಲೆ ತೆಳಗಾದ್ರೆ ಶ್ರೂಯತೆ ನತು ಸಾಮರ್ಥ್ಯ ಭೇದಸ್ತತ್ರ ಕಥಂಚನ. ಅವ ಮೇಲೆ ತೆಳಗಾದರೂ ಸಾಮರ್ಥ್ಯ ಭೇದ ಇಲ್ಲ. ಮತ್ತು ಪೂರ್ವಾಪರ ಯಾಕಂದ್ರೆ ಅಂದರೆ ಅವತಾರಸ್ಯ ಪೂರ್ವತ್ವಾತ್ ಪೌರ್ವಾಪರ್ಯ ಉದಾಹೃತಂ. ಮೂಲ ರೂಪ ಪೂರ್ವದಲ್ಲಿದೆ, ಅವತಾರ ಅನಂತರದಲ್ಲಿ ಬಂದದ ಅಂತ ಪೂರ್ವ ಅಪರ ಅಂದಿವೆ, ಹೊರತಾಗಿ ಅವನಲ್ಲೇನು ವ್ಯತ್ಯಾಸದ ಅಂತ ಹೇಳೇ ಇಲ್ಲ. ಪಾನಲ್ಲ ಕೇಳ್ತೇನು? ದೇವರ ಅವತಾರ ರಾಮಾವತಾರ ಇದು ಆಮೇಲೆ ಬಂದದ, ಅದಕ್ಕೆ ಅಪರಬ್ರಹ್ಮ ಅಂತ.
ಅದು ಮೂಲ ರೂಪ ಯಾವಾಗಲೂ ಅದ ಮೊದಲೇ ಅದ ಎಂಬುದಕ್ಕೆ ಪರಬ್ರಹ್ಮ ಅಂತ ಅರ್ಥ. ಇಷ್ಟ ಹೊರತಾಗಿ ಅಪರಬ್ರಹ್ಮ ಅನ್ಕೊಳ್ಳೋ ಸಾಮರ್ಥ್ಯ ಕಡಿಮೆ, ಪರಬ್ರಹ್ಮ ಅನ್ಕೊಳ್ಳೋ ಸಾಮರ್ಥ್ಯ ಹೆಚ್ಚು ಅಂತ ತಿಳ್ಕೋಬಾರ್ದು. ದೇವರ ವಿಷಯದಲ್ಲಿ ದೇವರ ವಿಷಯದಲ್ಲಿ ಪೂರ್ವಾವತಾರೇ ಪಶ್ಚಿಮಾವತಾರೇಪಿ ಪೂರ್ಣ ಏವೇತಿ ಕೊನೆ ವಾಕ್ಯ ಆಚಾರದು. ಪೂರ್ವಾವತಾರ ಇರಲಿ ಪಶ್ಚಿಮಾವತಾರ ಇರಲಿ ಎಲ್ಲ ಕಡೆಗೂ ಪೂರ್ಣ ಇದ್ದಾನೆ. ಪ್ರಣವೋಹಿ ಅಪರಂ ಬ್ರಹ್ಮ ಇತ್ಯಾದಿ ಅರ್ಥ. ಪ್ರಣವೋಹಿ ಅಪರಂ ಬ್ರಹ್ಮ ಅನ್ನೋ ಶಬ್ದಕ್ಕೆ ಅವ ಮೊದಲು ಮೂಲ ರೂಪ ಇರಲಿ ಅವತಾರ ರೂಪ ಇರಲಿ ಎಲ್ಲ ಕಡೆಗೂ ಪೂರ್ಣ ಇದ್ದಾನೆ ಅಂತ ಅರ್ಥ ಮಾಡಿಕೊಳ್ಳ್ರಿ. ಅಪರಂ ಬ್ರಹ್ಮ ಅಂತ ಶ್ರುತಿಯೊಳಗೆ ಬಂದದ, ಅದಕ್ಕೆ ಅರ್ಥ ಇಷ್ಟು, ಅವ ಮೂಲ ರೂಪ ಇರಲಿ ಅವತಾರ ರೂಪ ಇರಲಿ ಎರಡೂ ಕಡೆಗೂ ಪೂರ್ಣ ಇದ್ದಾನೆ ಅಂತ ಅರ್ಥ ಮಾಡಿಕೊಳ್ಳ್ರಿ. ಮುಗಿಯಿತು. ಕೊನೆ ಮಂಗಲ ಶ್ಲೋಕ ಮಾಡ್ತಾರೆ ಆಚಾರ್ಯ. ಏಕೋಪಿ ನಿರ್ವಿಶೇಷೋಪಿ ಚತುರ್ಧಾ ವ್ಯವಹಾರ ಭಾಗ್ ಯಸ್ತಂ ವಂದೇ ಚಿದಾತ್ಮಾನಂ ವಿಷ್ಣುಂ ವಿಶ್ವಾದಿರೂಪಿಣಂ. ಏಕೋಪಿ ಒಬ್ಬನೇ ಆಗಿದ್ರು, ನಿರ್ವಿಶೇಷೋಪಿ ಅವನಲ್ಲಿ ಏನು ಭೇದ ಇಲ್ಲದೆ ಇದ್ರೂ ಕೂಡ ಚತುರ್ಧಾ ವ್ಯವಹಾರ ಭಾಗ್ ನಾಲ್ಕು ರೀತಿಯಿಂದ ವಿಶ್ವತೇಜಸ ಪ್ರಾಜ್ಞೆ ತುರಿಯರೆಂದು ಕರೆಸಿಕೊಳ್ಳುತ್ತಾನೆ. ಯಹ ಯಾರೋ ತಮ್ ಅವನು ಎಂಥವನವನು ವಿಶ್ವಾದಿರೂಪಿಣಂ ಚಿದಾತ್ಮಾನಂ ವಿಷ್ಣುಂ ವಂದೇ ವಿಶ್ವಾದಿ ರೂಪಗಳಿರುವಂತಹ ಸಚ್ಚಿದಾನಂದ ರೂಪಿಯಾದ ವಿಷ್ಣುವನ್ನ ವಂದೇ ನಮಸ್ಕಾರ ಮಾಡುತ್ತೇನೆ. ಇತಿ ಶ್ರೀಮದಾನಂದತೀರ್ಥ ಭಗವತ್ಪಾದಾಚಾರ್ಯ ವಿರಚಿತಂ ಮಾಂಡೂಕೋಪನಿಷದ್ ಭಾಷ್ಯಂ ಸಮಾಪ್ತಂ. ಶ್ರೀಕೃಷ್ಣಾರ್ಪಣಮಸ್ತು. ಮಧ್ವೇಷಾರ್ಪಣಮಸ್ತು. ಮನೆ ಕಟ್ಟುತ್ತಾ